ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯರೇ, ನಾವು ಸಾಧಾರಣ ಕಾಲವನ್ನು ಪ್ರಾರಂಭಿಸಿದ್ದೇವೆ. ಈ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಜೀವನದ ವಿವಿಧ ಬೋಧನೆಗಳನ್ನು ಅನುಸರಿಸಿ ಅವರ ಪೂಜ್ಯ ಮರಣ ಪಾಡು ಪುನರುತ್ಥಾನದ ಬಗ್ಗೆ ಧ್ಯಾನಿಸಲು ಧರ್ಮಸಭೆ ನಮ್ಮನ್ನು ಆಹ್ವಾನಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಆತ್ಮೀಯ ಸಹೋದರ ಪ್ರಭು ಯೇಸು ಮೊದಲ ಶಿಷ್ಯರುಗಳನ್ನು ಕರೆಯುತ್ತಾರೆ. ಅವರು ಕೆಲಸ ಮಾಡಿದ ಸ್ಥಳದಲ್ಲೇ ಪ್ರಭು ಯೇಸು ಬಂದು ಅವರನ್ನು ಕರೆಯುತ್ತಾರೆ. ಸಿಮೋನ ಪೇತ್ರ ಮತ್ತು ಅವನ ಸಹೋದರ ಅಂದ್ರೆಯ, ಯೋವಾನ ಮತ್ತು ಅವನ ಸಹೋದರ ಯಾಕೋಬರನ್ನು ಮೀನು ಹಿಡಿಯುವ ಸ್ಥಳದಲ್ಲಿಯೇ ಪ್ರಭು ಯೇಸು ಬಂದು ಅವರನ್ನು ಕರೆಯುತ್ತಾರೆ. ಆತ್ಮೀಯ ಸಹೋದರರೇ, ಪ್ರಭು ನಮ್ಮನ್ನು ಸಂಧಿಸುವುದು ನಾವು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಬೇಕಾಗ ಮಾತ್ರ ಎಂದು ಅಲ್ಲ, ಬದಲಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಾವು ಅಡುಗೆ ಮಾಡುವ ಸ್ಥಳದಲ್ಲಿ, ನಾವು ಓದುವ ಸಮಯದಲ್ಲಿ, ಅಥವಾ ನಾವು ಕಚೇರಿಗಳಲ್ಲಿ, ಅಥವಾ ನಾವು ವಾಹನಕ್ಕಾಗಿ ಕಾಯುತ್ತಿರಬೇಕಾದ್ರೆ, ನಮ್ಮ ಪ್ರಯಾಣದ ಸಮಯದಲ್ಲಿ, ಯಾವುದೇ ಸಂದರ್ಭದಲ್ಲೂ ವಿವಿಧ ಸನ್ನಿವೇಶಗಳ ಮುಖಾಂತರ ಪ್ರಭು ನಮ್ಮನ್ನು ಕರೆಯುತ್ತಾರೆ. ಮದರ್ ತೆರೇಸರವರು ಕೋಲ್ಕತ್ತಾದಲ್ಲಿ ಅವರು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದರೆ ಅವರಿಗೆ ಕರೆಯಲ್ಲಿ ಒಂದು ಕರೆ, ವಿಶೇಷವಾದ ಕರೆ, ಬಗ್ಗರ ದೀನದಲಿತರಿಗೆ ಸೇವೆ ಮಾಡುವ ಕರೆಯನ್ನು ಪ್ರಭು ಅವರಿಗೆ ನೀಡಿದರು. ಇಗ್ನೇಷಿಯಸ್ ಲಯೋಲಾರವರು ಯುದ್ಧದಲ್ಲಿ ಕಾಲಿಗೆ ಗಾಯವಾಗಿ ಅವರ ಆಸ್ಪತ್ರೆಯಲ್ಲಿರಬೇಕಾದರೆ ಅಂಥ ಸಮಯದಲ್ಲಿ ಪ್ರಭು ಅವರಿಗೆ ಬೇಕಾದ ಮಾನಸಾಂತರವನ್ನು ಮತ್ತು ಬದಲಾವಣೆಯನ್ನು ಅವರಿಗೆ ತಂದರು. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರಿಗೆ ಅವರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರಬೇಕಾದರೆ ಫ್ರಾನ್ಸಿಸ್ ಒಬ್ಬನ ಇಡೀ ವಿಶ್ವವನ್ನೇ ತನ್ನದಾಗಿಕೊಂಡರು, ತನ್ನ ಆತ್ಮವನ್ನು ಕಳೆದುಕೊಂಡರು, ಅವನಿಗೇನು ಬರುವ ಲಾಭ ಎನ್ನುವ ವಾರ್ತೆ ಮುಖಾಂತರ ಅವರಿಗೆ ಆ ಒಂದು ಬದಲಾವಣೆಯನ್ನು ಪ್ರಭು ಸಂತ ಇಗ್ನೇಷಿಯಸ್ ಲಯೋಲಾ ಮುಖಾಂತರ ಅವರಿಗೆ ತಂದರು. ಆದ್ದರಿಂದ ನಾವು ಕೆಲಸ ಮಾಡುವ ಸನ್ನಿವೇಶಗಳಲ್ಲಿ, ನಾವು ಬದುಕಿರುವ ಜೀವನದಲ್ಲಿ, ಈ ಕ್ಷಣದಲ್ಲಿ, ಈ ಗಳಿಗೆಯಲ್ಲಿ ಪ್ರಭು ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮೊಳಗೆ ನಡೆಯುತ್ತಿರುವಂಥ ಆ ಹಂತ ಕದನದ ಮುಖಾಂತರ, ನಮ್ಮೊಳಗಿರುವಂಥ ಆ ಒಂದು ಖಾಲಿಯಾದ ಬದುಕಿನ ಮುಖಾಂತರ, ನಮ್ಮ ಬಾಹ್ಯ ಬದುಕಿನಲ್ಲಿ ನಡೆದಿರುವ ಘಟನೆಗಳ ಮುಖಾಂತರ ಪ್ರಭು ನಮ್ಮನ್ನು ಕರೆಯುತ್ತಾರೆ. ಆ ಕರೆಗೆ ಓಗೊಡುವ ಒಂದು ಚಿತ್ತ, ಮನಸ್ಸು, ದೃಷ್ಟಿ, ಅದನ್ನು ನೋಡುವಂಥ, ಅದಕ್ಕೆ ಆಲಿಸುವಂಥ ಆ ಕರ್ಣ ನಮ್ಮದಾಗಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಈ ಜೀವ ಅಲೆದಾಡಿದೆ, ನಿನಗಾಗಿ ಹುಡುಕಾಡಿದೆ, ಎಲ್ಲೆಲ್ಲೂ ನಿನ್ನ ಕಾಣದೆ ಮನವೆಲ್ಲ ಬರಿದಾಗಿದೆ. ನನ್ನ ಮಕ್ಕಳು ಪ್ರೀತಿಯ ನುಡಿಗಳನ್ನು ದೇವ ನನ್ನಲ್ಲಿ ನುಡಿಸಲು ನೀ, ಜೀವದ ಕಣಗಳನ್ನು ಇಂದು ನನ್ನಲ್ಲಿ ತುಂಬಿಸು ನೀ, ಇನ್ನು ನಿನಗಾಗಿ ನಾ ಬಾಳುವೆ. ಈ ಜೀವ ಅಲೆದಾಡಿದೆ, ಜಗಕ್ಕೆಲ್ಲ ಉರಿತಾಗಿದೆ, ಹಾಗೆ ತುಂಬಿ ಹೊಗೆಯಾಡಿದೆ, ಈ ಬಿಸಿಯ ಮನ ತಾಳದೆ ನಿನ್ನೆಡೆಗೆ ನಾ ಬಂದಿಹೆ. ಅಂದು ನೀ ಹೇಳಿದ ಸ್ಥಿರ ಸುಖ ಶಾಂತಿಗೆ ನನ್ನ ಬಾಳೆಂದು ಹುಡುಕಾಡಿದೆ, ನಿನಗಾಗಿ ನಾ ಕಾದಿಹೆ. ಈ ಜೀವ ಅಲೆದಾಡಿದೆ, ನಿನಗಾಗಿ ಹುಡುಕಾಡಿದೆ, ಎಲ್ಲೆಲ್ಲೂ ನಿನ್ನ ಕಾಣದೆ ಮನವೆಲ್ಲ ಬರಿದಾಗಿದೆ. ಈ ಭೂಮಿ ಬರಡಾಗಿದೆ, ಎಲ್ಲೆಲ್ಲೂ ಹುಸಿ ತುಂಬಿದೆ, ಈ ಸುಖವು ಸಾಕಾಗಿದೆ, ನಿನಗಾಗಿ ಮನ ಕಾದಿದೆ. ಅಂದು ನೀ ಹೇಳಿದ ಸುಖ ಸಂತೋಷಕ್ಕೆ ನನ್ನ ಬಾಳೆಂದು ಹುಡುಕಾಡಿದೆ, ನಿನಗಾಗಿ ನಾ ಕಾದಿಹೆ. ಈ ಜೀವ ಅಲೆದಾಡಿದೆ, ನಿನಗಾಗಿ ಹುಡುಕಾಡಿದೆ, ಎಲ್ಲೆಲ್ಲೂ ನಿನ್ನ ಕಾಣದೆ ಮನವೆಲ್ಲ ಬರಿದಾಗಿದೆ. ಪ್ರಭು ಯೇಸುವೆ, ಇದು ನಿಮ್ಮ ಬರೋಣದ ಸಮಯದಲ್ಲಿ, ನಮ್ಮ ಬದುಕಿನ ಸನ್ನಿವೇಶಗಳಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ರೋಗದಲ್ಲಿ, ನಮ್ಮ ಬಾಧೆಯಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ನಾವು ಪ್ರಯಾಣ ಮಾಡಬೇಕಾದ್ರೆ, ನಾವು ಓದಬೇಕಾದ್ರೆ, ಎಲ್ಲ ಸನ್ನಿವೇಶಗಳಲ್ಲೂ ನೀವು ನಮ್ಮೊಡನೆ ಮಾತನಾಡುತ್ತೀರಿ. ಆ ಮಾತಿಗೆ ಕಿವಿಗೊಡುವಂಥ ಒಳ್ಳೆಯ ಮನಸ್ಸು, ಆ ಚಿತ್ರಣವನ್ನು ನೋಡುವಂಥ ದೃಷ್ಟಿ, ಅದನ್ನು ಅರಿಯುವಂಥ ಒಳ ಮನೋನೇತ್ರಗಳು ನಮ್ಮ ತೆರೆದು ರೊಟ್ಟಿ ಮುರಿಯುವಾಗಲೂ, ಆ ದೇವರ ವಾಕ್ಯನ ಓದುವಾಗಲೂ ಮತ್ತು ಇತರರೊಡನೆ ನಾವು ಮಾತನಾಡಬೇಕಾದರೂ ನಿಮ್ಮ ಪ್ರಸನ್ನತೆಯನ್ನು ಅರಿಯುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಎಲ್ಲಿ 2-3 ನನ್ನ ಹೆಸರಲ್ಲಿ ಸೇರಿದ್ದಾರೋ ಅಲ್ಲಿ ನಾನಿರುವೆನೆಂದು ಹೇಳಿರುವ ಕರ್ತರೇ, ಇದೋ ನಿಮ್ಮ ಪ್ರಸನ್ನತೆಯನ್ನು ಅರಿತು ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಬಾಳಲು ಬೇಕಾದ ಕೃಪೆಯನ್ನು ನಮ್ಮಲ್ಲಿ ಸುರಿಸುವಂತೆ ನೀವು ಪರಿಶುದ್ಧ ದೇಶ ನಾವು ಪ್ರಾರ್ಥಿಸ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.